ಸ್ನೇಹಿತರೆ, ತುಂಬ ಅಂದರೆ ತುಂಬ ಸ್ಪಾಂಜಿಯಾಗಿ ಬಂದಿದೆ. ನಾನು ತಿರುಗಿಸಿ ಹಾಕೊಂಡ್ಬಿಟ್ಟಿದ್ದೇನೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಪರಿಮಳ ಅಂತ ಸೂಪರಾಗಿದೆ. ನೋಡಿ ಕೇಕ್ ಅಂತೂ ಓಪನ್ ಮಾಡಿ ತೋರಿಸ್ತೀನಿ. ಕಟ್ ಮಾಡಿದ್ದೇನೆ ನೋಡಿ ಎಷ್ಟು ಸ್ಪಾಂಜಿಯಾಗಿ. ನೋಡಿ ಬ್ರೆಡ್ ಥರ ಹೇಗೆ ಲೇಯರ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಸ್ತಾಗಿದೆ ಕೇಕ್ ಮಾತ್ರ. ಸಕ್ಕರೆ ಐತೆ, ಡಬ್ಬೆ ಆಗೈತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದೆ. ನೋಡಿ ಇಲ್ಲಿ ಇವಳು ಕಾಲೇಜಿಗೆ ರೆಡಿ ಆಗಿದ್ದಾಳೆ. ಆಲ್ರೆಡಿ ಚಾ ಕೆಡ್ತಾ ಇದ್ದಾಳೆ. ಇಲ್ಲಿ ನಾನು ಈರುಳ್ಳಿ ಪಿಜ್ಜಾ ಮಾಡ್ತಾಯಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ಬೇಯಿಸಿ ಕೊಡ್ತೇನೆ. ಈಗ ಕಾಲೇಜಿಗೆ ಹೋಗ್ತಾಳೆ. ಇಲ್ಲಿ ಇವ್ರು ನೋಡಿ ಸರ್ ಎದ್ದು ಕಸ ಗುಡಿಸ್ತಾ ಇದ್ದಾರೆ. ಅದನ್ನು ಡಸ್ಟ್ಬಿನ್ಯಾಗ ಹಾಕಿಬಿಡು ಬಾಕ್ಸ್ ಮೊದಲು. ಈಗ ಕಸ ಗುಡಿಸಿ ಮನೆ ಒರೆಸ್ಬೇಕು. ಇವನು ಡ್ಯೂಟಿ ಬೆಳಗ್ಗೆ ಎದ್ದು ಅವನು 8:30 ಕಾಲೇಜಿಗೆ ಹೋಗ್ತಾನೆ. ಏನು ಮಾಡಬೇಕು, 8:30ಗೆ ಕಾಲೇಜಿಗೆ ಹೋಗ್ತಾನೆ. ಅದಕ್ಕಾಗಿ ಹೋಗೋ ಅಷ್ಟರಲ್ಲಿ ಕಸ ಗುಡಿಸಿ ಮನೆ ಒರೆಸೋದು ಇವನು ಡ್ಯೂಟಿ. ಇವತ್ತು ನಾನು 3 ಕಡೆ ಹೋಗೋದಿದೆ ಕೆಲಸಕ್ಕೆ, ಗೊತ್ತಾ? 3 ಕಡೆ ಐತಿ ಇವತ್ತು. ವೈದ್ಯರಮ್ಮನ ಮನೆ, ಭಾರ್ಗವಮ್ಮನ ಮನೆ, ಉಡುಪುರಮ್ಮನ ಮನೆ, 3 ಕಡೆ ಐತಿ. ಅದಕ್ಕಾಗಿ ಸ್ನೇಹಿತರೆ ನನಗೂ ಕೆಲಸಕ್ಕೆ ಹೋಗಲಿಕ್ಕೆ ಲೇಟ್ ಆಗುತ್ತೆ. ಇವತ್ತು 3 ಕಡೆ ಹೋಗಲಿಕ್ಕಿದೆ. ಹಾಗಾಗಿ ಈಗ ಬೇಗ ಇದನ್ನು ಪಿಜ್ಜಾನ ರೆಡಿ ಮಾಡ್ತೇನೆ. ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀರಿ ನಾನು ಪಿಜ್ಜಾ ಮಾಡೋದನ್ನು. ನೀವು ಇದರ ರೆಸಿಪಿ ಆಲ್ರೆಡಿ ತುಂಬ ಸತಿ ನಾನು ಶೇರ್ ಕೂಡ ಮಾಡಿದ್ದೀನಿ. ನೋಡಿ ಈ ಥರ ಒಂದು ಸ್ವಲ್ಪ ಈ ಕಡೆ ಚೆನ್ನಾಗಿ ಒತ್ತಕ್ಕೋಬೇಕು. ಇದೇ ಥರ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ತುಂಬ ಟೇಸ್ಟಿ ಇದು. ಶ್ರೇಯನ್ಗೆ ಅಲ್ಲಿ ಅವ್ರ ಪಪ್ಪಾಲಿ ತುಂಬಾ ಇಷ್ಟ. ಧನುಷ ಫಸ್ಟ್ ಟೈಮ್ ತಿನ್ನೋದು. ಫಸ್ಟ್ ಟೈಮ್ ಅಂದರೆ ಅವನು ಇರಲಿಲ್ಲ ಇಷ್ಟು ದಿನ ಹಾಸ್ಟೆಲಲ್ಲಿದ್ದಲ್ಲ, ಅವಾಗ ನಾನು ಮಾಡ್ತಿದ್ದೆ. ಈಗ ಅವ್ನು ಬಂದ ಮೇಲೆ ಮಾಡೇ ಇಲ್ಲ. ಅದಕ್ಕಾಗಿ ಫಸ್ಟ್ ಟೈಮ್ ಅವನಿಗೆ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಈಗ ಇದನ್ನೆಲ್ಲ ತುಂಬ್ಕೊಂಡ್ಮೇಲೆ ಆಯ್ತಲ್ಲ, ಈ ಥರ ಇದನ್ನೀಗ ಎತ್ತಿ ಹಾಕೊಂಡ್ಬಿಡ್ತೀನಿ ಒಂದೊಂದೇ ಪಿಜ್ಜಾಗಳನ್ನು. ಸ್ವಲ್ಪ ಎಷ್ಟು ಇಟ್ಕೊಂಡ್ಬಿಡ್ತೀನಿ. ನೋಡಿ ಸ್ವಲ್ಪ ಇದನ್ನೀಗ ತಿಳ್ಕೊಂಬಿಡೋಣ. ಈರುಳ್ಳಿ ಇರೋದ್ರಿಂದ ಸ್ವಲ್ಪ ಕಟ್ಟಾಗುತ್ತೆ. ಯಾಕಂದರೆ ಈರುಳ್ಳಿ ಎಷ್ಟು ಸಣ್ಣಗೆ ಕಟ್ ಮಾಡಿದ್ರೂ ಇದಾಗುತ್ತೆ ಸ್ನೇಹಿತರೆ. ಈಗ ನಾನು ಗ್ಯಾಸ್ ಹಚ್ಕೊಂಡ್ಬಿಡ್ತೇನೆ ಬೇಯಿಸ್ಕೊಳ್ಳಿಕ್ಕೆ. ನೋಡಿ ಇಷ್ಟನ್ನು ನಾವೀಗ ಬೇಯಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಈ ಥರ ತುಂಬ ದೊಡ್ಡ ಬೇಯಿಸ್ಬಿಟ್ರೆ ಇದಾಗತ್ತೆ. ಶ್ರೇಯ ಏನತ್ತೆ ಆಯಿತು. ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ, ಹಾಕಿದ್ದೀನಿ ಹಂಚಿಗೆ. ಹಾಗೆ ನಾನು ಇನ್ನೊಂದು ಕೂಡ ಈ ಕಡೆ ಆ ಕಡೆ ಬೇಯೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ತಿಳ್ಕೊಂಬಿಡ್ಬೇಕು ಸ್ನೇಹಿತರೆ. ಎರಡೂ ಕಡೆ ಕೆಲಸ ಆಗಬೇಕು, ಅದು ಬೇಗ ಆಗತ್ತೆ. ನಾನು ಈ ಕಡೆ ಇನ್ನೊಂದು ಪಟ್ ಅಂಥೇಳಿ ತಿಳ್ಕೊಂಬಿಡ್ತೀನಿ. ನಾನು ಕೂಡ ಕೆಲಸಕ್ಕೆ ಹೋಗೋದಿದೆ, ತುಂಬ ಲೇಟ್ ಆಗುತ್ತೆ ನನಗೆ. ನೋಡಿ ಈ ಕಡೆ ತಿರುಗಿಸಿ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ತೇನೆ ಸ್ವಲ್ಪ. ನೋಡಿ ಈ ಥರ ಎಣ್ಣೆನ ಸ್ವಲ್ಪ, ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಈರುಳ್ಳಿಗೆಲ್ಲ ಈರುಳ್ಳಿ ಎಲ್ಲೆಲ್ಲಿ ಉದ್ದ ಇರ್ತಾರೆ ನೋಡಿ, ಅಲ್ಲೇ ಹೀಗೆ ಕಟ್ಟಾಗಿದೆ ನೋಡಿ, ಆ ಥರ ಹಾಗೆ ಆಗುತ್ತೆ. ನೋಡಿ ಕೈ ಸುಡ್ತದೆ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ. ನೋಡಿ ಈ ಥರ ಎರಡೂ ಸೈಡು ಎಣ್ಣೆನ ಹಚ್ಚಿದ್ದೀನಿ. ಈಗ ಎರಡು ಸೈಡು ಚೆನ್ನಾಗಿ ಬೇಯಲಿ. ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದ್ದಾವೆ. ತಗೊಂಡ್ಬಿಡ್ತೇನೆ. ಇದನ್ನು ಪಿಜ್ಜಾ ಥರ ಕಟ್ ಮಾಡ್ಕೊಂಡ್ರೆ ಆಯಿತು. ಇದೇ ಥರ ಈಗ ನಾನು ಎಲ್ಲವನ್ನು ಮಾಡಿ ಹಾಕೊಂಡ್ಬಿಡ್ತೇನೆ. ನೋಡಿ ಒಂದು ಮಾಡೋಷ್ಟರಲ್ಲಿ ಒಂದು ರೆಡಿ ಅಂದರೆ ರೆಡಿ ಇರಬೇಕು.
ಅಂದರೆ ಬೇಗ ಬೇಗ ಹಾಕವು. ಸ್ವಲ್ಪ ಇವು ಲೇಟ್ ಹಾಕವು, ಸ್ಟಫಿಂಗ್ ಎಲ್ಲ ಹಾಕಬೇಕಲ್ಲ ಒಳಗಡೆದು, ಅದಕ್ಕಾಗಿ ಈಗ ಇವೆಲ್ಲವನ್ನು ಬೇಯಿಸಿ ಇಟ್ಕೋತೀನಿ ನಾನು. ನೋಡಿ ಇಲ್ಲಿ ಶ್ರೇಯಮ್ಮ ಕಟ್ಟರಿಂದ ಕಟ್ ಮಾಡ್ತಾ ಇದ್ದಾಳೆ ಪಿಜ್ಜಾನ. ಚಾನೋ ರೆಡಿಯಾಗಿದೆ ಇಲ್ಲಿ. ಆಯಿತಾ, ಕಟ್ಟಾಗಿ ಕಟ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಪಿಜ್ಜಾ ಎಲ್ಲರಿಗೂ ರೆಡಿ ಮಾಡಿ ಕೊಟ್ಟೆ, ಧನುಷನ್ಗೆ ಕೂಡ ರೆಡಿ ಮಾಡಿದೆ. ಅವನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾನೆ, ಮಾಡಲಿ ಅಷ್ಟರಲ್ಲಿ ನಾನು ಸ್ವಲ್ಪ ಚಹಾ ಕುಡಿತೀನಿ. ಚಹಾ ಕುಡಿದು ನಾನು ಕೆಲಸಕ್ಕೆ ಹೋಗ್ಬಿಡ್ತೀನಿ. ಈ ಕಡೆ ಅವ್ರು ಕಾಲೇಜಿಗೆ ಹೋಗ್ತಾರೆ. ಧನುಷ್ ಬೇಗ ಹಾಕೊಂಡು ಹೋಗ್ಲಿ ಕಾಲೇಜಿಗೆ, ಯಾಕಂದರೆ ನಂಗೆ ಲೇಟ್ ಆಗುತ್ತೆ, ಇದಾಗುತ್ತೆ, ನನಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಲೇಟ್ ಆಗಿಬಿಡುತ್ತೆ. ಅದು ನನಗೆ ಕಷ್ಟ. ಈ ಗ್ಯಾಸ್ ಕಟ್ಟೆಯನ್ನು ಕ್ಲೀನ್ ಮಾಡಿಬಿಡ್ತೀನಿ ಮೊದಲಿಗೆ. ಸ್ನೇಹಿತರೆ ಕೆಲಸಕ್ಕೆ ಹೋಗಿ ಬನ್ನಿ, ಸಾಕಾಯ್ತು, ಬೇಗ ಹೋಗಿದ್ದೆ. ಮಕ್ಕಳನ್ನೆಲ್ಲ ಕಳಿಸಿ ಕೆಲಸಕ್ಕೆ ಹೋಗಿ ಬಂದು ಈಗ ಕೇಕ್ ಮಾಡಬೇಕಂತೆ. ಮಾವಿನ ಹಣ್ಣಿದೆ, ತುಂಬಾ ಚೆನ್ನಾಗಿ ಉಂಟು ಮಾವಿನ ಹಣ್ಣಿನ ಕೇಕ್ ಮಾಡಂತೇಳಿ ಮಗ ತುಂಬ ಕಿರಿಕಿರಿ ಮಾಡ್ತಾಯಿದ್ದಾನೆ. ಅದಕ್ಕಾಗಿ ಅವ್ನು ಶಾಲೆಯಿಂದ ಬರುವಷ್ಟರಲ್ಲಿ ಮಾವಿನ ಹಣ್ಣಿನ ಕೇಕ್ ರೆಡಿ ಮಾಡ್ತೇನೆ, ಮಾಡಿಟ್ಟು ಮತ್ತೆ ನಾನು ಕೆಲಸಕ್ಕೆ ಹೋಗ್ಲಿಕ್ಕಿದೆ ಬೇರೆ ಕಡೆಗೆ. ಹಾಗಾಗಿ ಈಗ ಕೇಕ್ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ಫುಲ್ ವಿಡಿಯೋ ಹಾಕ್ತೇನೆ ಸ್ನೇಹಿತರೆ ಇದರಲ್ಲೇ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ನಾನು ಮಾವಿನ ಹಣ್ಣಿತ್ತು ಮನೆಯಲ್ಲಿ, ಮೊನ್ನೆ ಒಂದು ವಿಡಿಯೋದಲ್ಲಿ ಹಾಕಿದೆ, ನಮ್ಮ ಅಮ್ಮಾರು ಕೊಟ್ಟಿದ್ರು ಅಂಥೇಳಿ. ಮಾವಿನ ಹಣ್ಣು ದೊಡ್ಡದಿದೆ, ಚೆನ್ನಾಗಿದೆ. ಅದಕ್ಕಾಗಿ ಈ ಮಾವಿನ ಹಣ್ಣಿನಿಂದ ನಾನೀಗ ಕೇಕ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡೋಕ್ಕಿಂತ ನಾನು ಬಾಂಬೆ ರವೆನ ಯೂಸ್ ಮಾಡಿ ಕೇಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಈಗ ಕೇಕನ್ನು ರೆಡಿ ಮಾಡ್ಕೊತೀನಿ. ಅದು ಹೇಗೆ ಅಂಥೇಳಿ ನಿಮಗೆ ಹೇಳ್ತೀನಿ ಬನ್ನಿ. ನನಗೆ ಸ್ವಲ್ಪ ಇವು ಬೇಕು, ಬಾದಾಮಿ ಎಲ್ಲೆಲ್ಲಿ ಇಟ್ಟಿದ್ದೀನೋ ನನಗೂ ಸಿಗ್ತಾ ಇಲ್ಲ. ಹಾಲು ಬೇಕು, ಯಾಕಂದರೆ ಎಲ್ಲ ಒಂದೊಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇಡೋದಕ್ಕೆ ಒಂದು ಸ್ವಲ್ಪ ಸ್ಥಳ ಕೂಡ ಇಲ್ಲ. ಇದಾವೆ ಬಾದಾಮಿ, ನೋಡಿ ಇದ್ರೊಳಗಡೆ ಇದಾವೆ. ಇದೆರಡು ಬೇಕೀಗ. ಈ ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ. ಬಾದಾಮಿ ಹಾಲು ಕೇಕಿನ ರೆಸಿಪಿ ಇವತ್ತೇ ಬರುತ್ತೆ ನಿಮಗೆ. ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ತೀನಿ. ಇನ್ನು ಅಡುಗೆ ಚಾನಲ್ನ ಸ್ಟಾರ್ಟ್ ಮಾಡ್ಕೋಬೇಕಂತೇಳಿ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಏನು ಮಾಡಲಿ ಹೇಳಿ, ನನಗೆ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆ. ಈಗ ಇದನ್ನು ಸ್ಟಾರ್ಟ್ ಮಾಡ್ತೇನೆ. ಅಡುಗೆ ಚಾನಲಿನ ಮಾಂಕಳಿ ಕೈ ರುಚಿದು ಅದರಲ್ಲಿ ಬರುತ್ತೆ, ಮತ್ತು ಇದರಲ್ಲಿ ಹಾಕ್ತೇನೆ. ಈಗ ಏನೇನು ಮಾಡಬೇಕು ಅಂತೇಳಿ ಇದ್ರ ಪ್ರೊಸೆಸರ್ ಫುಲ್ಲು ವಿಡಿಯೋನ ಹಾಕಿಬಿಡ್ತೇನೆ ನೀಟಾಗಿ ಚೆಂದಂಗೆ. ಈಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಈಸಿಯಾಗಿ ಮಾವಿನ ಹಣ್ಣು ಸಿಗ್ತಾವೆ. ಮಾವಿನ ಹಣ್ಣಂತೂ ಮಸ್ತಿದೆ ಇದು, ಅದಕ್ಕಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ಈಗ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಬಾಂಬೆ ರವೆ, ಚಿರೋಟಿ ರವೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಾಂಬೆ ರವೆ ಹಾಕ್ಕೊಳ್ಳಿ. ನಾನಿಲ್ಲಿ ಬಾಂಬೆ ರವೆನ ತೊಗೊಂಡಿದ್ದೇನೆ. 1 ಕಪ್ ಬಾಂಬೆ ರವೆಗೆ ಅರ್ಧ ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಸಕ್ಕರೆ. ಇಲ್ಲಿ ಮಿಕ್ಸಿಗೆ ಹಾಕಿರೋಂಥ ಸಕ್ಕರೆ ಬೇಡ, ಇಡೀ ಸಕ್ಕರೆನೇ ಇರಲಿ. ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ. ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ. ಇದನ್ನೀಗ ನಾನು ಏನು ಮಿಕ್ಸ್ ಮಾಡಿದ್ನೆಲ್ಲ ಇದಷ್ಟು ನಾನೀಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೇನೆ. ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ ಇಲ್ಲಿ ಸಕ್ಕರೆ ಎಲ್ಲ ಹುಡಿಯಾಗಿರುತ್ತೆ. ಇದನ್ನೀಗ ನಾವು ಇಲ್ಲಿ ಒಂದು ಬೌಲಿಗೆ ಹಾಕೊಂಡ್ಬಿಡೋಣ. ಇದಕ್ಕೆಲ್ಲದಕ್ಕೂ ಇಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೇನೆ ನಾನು. ಐಸ್ ಕ್ರೀಮ್ ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದು ಮಾವಿನ ಹಣ್ಣು. ಇಲ್ಲಿ ದೊಡ್ಡ ತೊಗೊಂಡಿದ್ದೇನೆ, ನೀವು ಸಣ್ಣ ಇದ್ದರೆ 2 ತೊಗೊಳ್ಳಿ. ನಾನು ದೊಡ್ಡದು 1 ತೊಗೊಂಡಿದ್ದೇನೆ. ಇದನ್ನೀಗ ಕಟ್ ಮಾಡ್ಕೊತೀನಿ. ಈ ಥರ ನೋಡಿ, ಚೆನ್ನಾಗಿದ್ದದು ನೋಡಿಕೊಂಡು ತೊಗೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಚೆನ್ನಾಗಿ ಹೀಗೆ ಮಾಡಿದರೆ ಇದೆಲ್ಲವನ್ನು ಪೀಸು ನೀಟಾಗಿ ಎದ್ದು ಬರುತ್ತೆ ನಮಗೆ. ನೋಡಿ ನಾನು ಅದೇ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ 1 ಮಾವಿನ ಹಣ್ಣು. ನಿಮ್ಮ ಹತ್ರ ಸಣ್ಣದಿದ್ದರೆ 2 ಹಾಕ್ಕೊಳ್ಳಿ. ನಾನು ದೊಡ್ಡದು ಇರೋದ್ರಿಂದ 1 ಹಾಕಿದ್ದೇನೆ. ನಾವು ಇದರಿಂದ ಸಕ್ಕರೆ ಮೈದಾ ತೊಗೊಂಡಿದ್ನೆಲ್ಲ
ರವೆದು, ಅದರಿಂದ 1 ಕಪ್ಪು ಹಾಲು ಹಾಕ್ತಾಯಿದ್ದೀನಿ. ಹಾಗೆ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ಹಾಲಿನ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ಕೂಡ ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು. ನೋಡಿ ಯಾವುದೇ ಸ್ಮೆಲ್ ಬರದ ಒಳ್ಳೆಯದು ಎಣ್ಣೆ ತಗೊಳ್ಳಿ, ಅರ್ಧ ಕಪ್ ತಗೊಳ್ಳಿ ಅದನ್ನು ಕೂಡ. ನೋಡಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಇದಾಗಿಬಿಡುತ್ತೆ ನಮಗೆ. ನೋಡಿ ಈಗ ಇದನ್ನೀಗ ನಾನು ಗ್ರೈಂಡ್ ಮಾಡಿಬಿಡ್ತೇನೆ. ನೋಡಿ ಇಲ್ಲಿ ಗಟ್ಟಿಯಾಗಿ ರುಬ್ಬಿದೆ. ಈಗ ಇನ್ನು ಅರ್ಧ ಕಪ್ಪು ಹಾಲನ್ನು ನಾನು ಇದಕ್ಕೆ ಸೇರಿಸ್ತೇನೆ. ಸಡನ್ಲಿ ಎಲ್ಲ ಒಮ್ಮೆ ಸೇರಿಸಿಬಿಟ್ರೆ ಸಿಡಿಯುತ್ತೆ, ಅದಕ್ಕಾಗಿ ಈಗ ಗ್ರೈಂಡ್ ಆದಮೇಲೆ ಅರ್ಧ ಕಪ್ ಮತ್ತೆ ಹಾಲು ಹಾಕಿದೆ. ಈಗ ಇದನ್ನು ಕೂಡ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸಿಯಲ್ಲಿ. ನೋಡಿ ಇಲ್ಲಿ ಈ ಥರ ಈಗ ನಮಗೆ ರೆಡಿಯಾಗಿದೆ ಮಿಕ್ಸರು. ಇಲ್ಲಿ ಏನು ನಾವು ರವೆ ಮೈದಾ ಎಲ್ಲ ಏನು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಸಕ್ಕರೆ ಇದು, ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಮಿಕ್ಸರನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸಡನ್ಲಿ ಎಲ್ಲ ಒಮ್ಮೆ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ ಇದಕ್ಕೆ ಎಲ್ಲ ಒಮ್ಮೆಗ ಮಿಕ್ಸ್ ಮಾಡ್ತೇನೆ ಎಲ್ಲ ಚೆನ್ನಾಗಿ. ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ನಾವೇನು ಸೋಡಾ ಪುಡಿ ಹಾಕಿದ್ದಿಲ್ಲ ಅದು ಇದು ಆಗ್ಲಿಕ್ಕೆ ಹತ್ತಿದೆ ಸ್ನೇಹಿತರೆ. ತುಂಬ ಹೊತ್ತು ನಾವು ಇಡಬಾರ್ದಿನ್ನು. ಇಲ್ಲಿ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕಿದ್ದೇನೆ. ನೋಡಿ ಇಲ್ಲಿ ಟೂಟಿ ಫ್ರೂಟಿ ಕೂಡ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ನೋಡಿ ಇಲ್ಲಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ನೋಡಿ ಇಲ್ಲಿ ಇದು ಹದ ಕರೆಕ್ಟ್ ಇದೆ. ಈಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಕೇಕ್ ಟಿನ್ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಚ್ಚಿ ಅದು ಬಟರ್ ಪೇಪರನ್ನು ಹಾಕಿದ್ದೇನೆ. ಈಗ ರೆಡಿ ಮಾಡಿ ಇಟ್ಟಿರೋಂಥ ಕೇಕ್ ಟಿನ್ಗೆ ಎಲ್ಲವನ್ನು ಹಾಕಿಬಿಡ್ತೀನಿ. ನೋಡಿ ಇಲ್ಲಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ, ಯಾಕಂದರೆ ಒಳಗಡೆ ಏರ್ ಬಬಲ್ಸ್ ಇರ್ತದೆ. ಅದಕ್ಕಾಗಿ ಇಲ್ಲಿ ಮೇಲ್ಗಡೆಯಿಂದ ಕೂಡ ನಾನು ಟೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಆಪ್ಷನಲ್ ಇದು. ನೋಡಿ ಇಲ್ಲಿ ಈ ಥರ ಇದನ್ನು ಟ್ಯಾಪ್ ಮಾಡಿ. ಈಗ ರೆಡಿಯಾಗಿದೆ. ಒಂದು ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡಿದ್ದೇನೆ. ಇಲ್ಲಿ ಬೇಕಾದ್ರೆ ನೀವು ಉಪ್ಪು ಕೂಡ ಹಾಕೋಬೋದು, ಇಲ್ಲಾಂದರೆ ಈ ಥರ ಸಪೂರ ಮಣ್ಣು ಇರಬಾರ್ದು ಹೊಯ್ಗೆ ಹಾಕೋಬೋದು, ಯಾವುದು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಹೊಯ್ಗೆ ಹಾಕಿದ್ದೇನೆ. ಹೊಯ್ಗೆ ಹಾಕಿದ ಮೇಲೆ ಇದರೊಳಗಡೆ ಒಂದು ಚಿಕ್ಕದೊಂದು ಸ್ಟ್ಯಾಂಡ್ ಇಟ್ಕೋತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಫ್ರೀ ಹಿಟ್ ಮಾಡಿಬಿಟ್ಟು. ನೋಡಿ 10 ನಿಮಿಷ ಆಗಿದೆ, ಫ್ರೀ ಹಿಟ್ ಆಗಿದೆ. ಈಗ ಇದರೊಳಗಡೆ ನಾನು ರೆಡಿ ಮಾಡಿಟ್ಟಿರುವಂಥ ಕೇಕನ್ನು ಇಟ್ಕೋತೀನಿ ಈ ಥರ. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ತೇನೆ. ನೋಡಿ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನು 40 ನಿಮಿಷ ಸ್ಲೋ ಉರಿ. ಇದನ್ನು ಸ್ಲೋ ಉರಿಯಲ್ಲಿ 40 ನಿಮಿಷ ನಾನೀಗ ಬೇಯಲಿಕ್ಕೆ ಇಟ್ಟಿದ್ದೇನೆ. 40 ನಿಮಿಷ ಆದಮೇಲೆ ತೋರಿಸ್ತೇನೆ. 40 ನಿಮಿಷ ಆಗಿದೆ. ಈಗ ಟೋಪನ್ ತೆಗಿತೇನೆ. ವಾವ್, ಪರಿಮಳ ಮಾತ್ರ ಸೂಪರಾಗಿ ಬರ್ತಾ ಇದೆ. ಚಾಕು ಹಾಕಿ ನೋಡಬೇಕು, ಅಂಟಿದರೆ ಇನ್ನೂ ಬೇದಿಲ್ಲ ಅಂತ ಅರ್ಥ. ಅಂಟಿಲ್ಲ, ಬೆಂದಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ. ಇದನ್ನು ನಾನೀಗ ಹೊರಗಡೆ ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಇದು ಫುಲ್ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತೇನೆ ಸ್ನೇಹಿತರೆ. ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಗ ನೋಡಿ ಇದೀಗ ತಣ್ಣಗಾಗಿದೆ, ಕೈಗೇನು ಅಂಟ್ತಾ ಇಲ್ಲ. ಇದನ್ನ ಈಗ ಓಪನ್ ಮಾಡ್ಕೊಂಡ್ಬಿಡ್ತೇನೆ ನಾನು ಒಂದು ತಟ್ಟೆಗೆ. ವಾ ನೋಡಿ, ಮುಟ್ಟಿದ ತಕ್ಷಣ ಬಂದ್ಬಿಡ್ತು. ಇದು ಪೇಪರ್ ಎಲ್ಲವನ್ನು ನಾವೀಗ ತಕೊಂಡ್ಬಿಡ್ಬೇಕು. ಈ ಥರ ಪೇಪರು ಬರುತ್ತೆ ಈಸಿಯಾಗಿ. ನೋಡಿ ಈ ಥರ ಸ್ನೇಹಿತರೆ, ತುಂಬ ಅಂದರೆ ತುಂಬ ಸ್ಪಾಂಜಿಯಾಗಿ ಬಂದಿದೆ. ನಾನು ತಿರುಗಿಸಿ ಹಾಕೊಂಡ್ಬಿಟ್ಟಿದ್ದೇನೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ. ಪರಿಮಳ ಅಂತೂ ಸೂಪರಾಗಿದೆ. ನೋಡಿ ಕೇಕ್ ಅಂತೂ ಓಪನ್ ಮಾಡಿ ತೋರಿಸ್ತೀನಿ. ಕಟ್ ಮಾಡಿದ್ದೇನೆ ನೋಡಿ ಎಷ್ಟು ಸ್ಪಾಂಜಿಯಾಗಿ. ನೋಡಿ ಬ್ರೆಡ್ ಥರ ಹೇಗೆ ಲೇಯರ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಸ್ತಾಗಿದೆ ಕೇಕ್ ಮಾತ್ರ. ನೋಡಿ ಮಾವಿನ ಹಣ್ಣಿನ ಕೇಕ್ ಅಂತೂ ರೆಡಿ ಆಯಿತು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ, ಸಖತ್ತಾಗಿದೆ ಮಾತ್ರ. ನಾನು ಕೇಕ್ ತಿನ್ನಲ್ದವಳು ತಿಂದೆ ಇವತ್ತೊಂದು ಪೀಸು. ಮಸ್ತಾಗಿದೆ ಮಾವಿನ ಹಣ್ಣಿಂದು. ಸ್ವಲ್ಪ ಸಕ್ಕರೆನ ಕಮ್ಮಿ ಹಾಕ್ಕೊಳ್ಳಿ. ಯಾಕೆ ವಿಡಿಯೋದಲ್ಲಿ ನಾನು ಹೇಳಿಲ್ಲ, ಯಾಕೆ ಅಂತಂದರೆ ನಮ್ಮದು ಮಾವಿನ ಹಣ್ಣು ಸಿಕ್ಕಾಪಟ್ಟೆ ಸ್ವೀಟ್ ಇತ್ತದು. ಸಕ್ಕರೆ ಒಂಚೂರು ಜಾಸ್ತಿ ಆಗಿದೆ, ಸ್ವೀಟಾಗಿದೆ, ತುಂಬಾ ಇಷ್ಟ. ಇದನ್ನು ಸ್ವಲ್ಪ ಈಗ ನಾಳೆ ನಮ್ಮ ಮನೆಗೆ ಒಬ್ರು ನೆಂಟರು ಕೂಡ ಬರೋರ್ದಾರ, ಮತ್ತು ಅದಕ್ಕೂ ಆಯಿತು, ನಮ್ಮ ಅಮ್ಮರಿಗೆ ಸ್ವಲ್ಪ ಕೊಟ್ಟರೆ ಆಯ್ತು ಅಂಥೇಳಿ ನಾನು ಜಾಸ್ತಿನೇ ಮಾಡಿದ್ದೀನಿ. ಮಕ್ಕಳು ತಿಂತಾರೆ ಸ್ನೇಹಿತರೆ. ಇನ್ನೊಂದೇನು ಗೊತ್ತಾ, ನಾವು ಅಂಗಡಿಯಿಂದ ತರೋದಿಲ್ಲ ಕೇಕ್ ಹಣ್ಣು ಮನೆಯಲ್ಲೇ ಮಾಡೋದ್ರಿಂದ. ಹಾಗಾಗಿ ಇದ್ರ ವಿಡಿಯೋ ಫುಲ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಕೇಕ್ ಅಂತೂ ಚೆನ್ನಾಗಿ ರೆಡಿ ಆಯಿತು ಸ್ನೇಹಿತರೆ. ಕೇಕ್ ಕಟ್ ಮಾಡಿದೆ, ವಿಡಿಯೋ ಹಾಕಿದ್ದೇನೆ. ನಾನು ಕೇಕ್ ರೆಡಿ ಮಾಡಿಬಿಟ್ಟು ಬೇಯಲಿಕ್ಕಿಟ್ಟು ತುಂಬ ಕೆಲಸಗಳನ್ನು ಮಾಡಿಕೊಂಡೆ. ಕೆಲಸ, ಪಾತ್ರೆ, ಬಟ್ಟೆ ಎಲ್ಲವನ್ನು ಇತ್ತು. ಹಾಗೆ ಡ್ರೆಸ್ ಚೇಂಜ್ ಮಾಡಲಿಲ್ಲ, ಬೇರೆ ಕಡೆ ಕೆಲಸಕ್ಕೆ ಹೋಗೋದಿತ್ತಲ್ಲ ನಂಗೆ, ಮತ್ತೆ ಅದಕ್ಕಾಗಿ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ. ಇಲ್ಲೊಂದು ಫೋನ್ ಬರ್ತಾಯಿದೆ, ನಾನು ಚೇಂಜ್ ಮಾಡ್ಕೊತ ಕೂತ್ರೆ ಮತ್ತೆ ಲೇಟ್ ಆಗುತ್ತೆ. ಬಂದೊಮ್ಮೆ ಚೇಂಜ್ ಮಾಡಿದರೆ ಆಯಿತು ಅಂತಂದು ಕೆಲಸ ಸಿಕ್ಕಾಪಟ್ಟೆ ಸೆಕೆ, ಮುಖದ ಮೇಲೆ ಗುಳ್ಳೆ ಬರ್ತಾಯಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆದರೆ ಏನೂ ಹಚ್ಚೋದಿಲ್ಲ ನಾನು. ಲೈವ್ ಬೈ ಸೋಪು, ಪೌಂಡ್ಸ್ ಪೌಡ್ರ್ ಬಿಟ್ಟರೆ ಏನೂ ಹಚ್ಚಲ್ಲ. ಈ ಬುತ್ತಿ ಒಂದು ಅಷ್ಟೇ, ಗೊತ್ತಾಗ್ತಾಯಿಲ್ಲ. ಇಲ್ಲೆಲ್ಲ ಬಂದಿದೆ ಈಗ ಫುಲ್ಲು ನನಗೆ. ನೋಡಿ ಈಗ ಕೇಕ್ ಅಂತೂ ರೆಡಿ ಆಯಿತು ಸ್ನೇಹಿತರೆ. ಕೇಕ್ದು ರೆಸಿಪಿ ಹಾಕ್ತೇನೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಮನೆಯಲ್ಲೇ ನಾವು ಈ ಥರ ಕೇಕ್ಗಳನ್ನು ರೆಡಿ ಮಾಡಿಕೊಟ್ರೆ ಖುಷಿಯಾಗುತ್ತೆ ಮಕ್ಕಳಿಗೆ ಅಲ್ವಾ. ಹಾಗಾಗಿ ನನ್ನ ಮಗ ಬಂದ ಮೇಲೆ ಏನು ಹೇಳ್ತಾನೆ ನೋಡೋಣ ಸ್ನೇಹಿತರೆ. ನನ್ನ ಮಗ ಬರುವಾಗ ನಾನು ಇರಲ್ಲ, ಅವ್ರು ತಿಂದುಬಿಟ್ಟಿರ್ತಾರೆ. ನಾನು ಬರುವಾಗ ಲೇಟ್ ಆಗುತ್ತೆ. ಅವನು 4:30 ಗಂಟೆ ಒಳಗಡೆ ಬರ್ತಾನೆ. ನಾನು ಬರುವಾಗ ಲೇಟ್ ಆಗುತ್ತೆ. ಈಗ ಆಲ್ರೆಡಿ ಬಂದು 3:30 ಆಗಿದೆ ಈಗ ಟೈಮು, ಮಧ್ಯಾಹ್ನ. ನಾನು ಯಜಮಾನ್ರು ಕೆಲಸಕ್ಕೆ ಹೋಗ್ತೇವೆ ಈಗ, ಅದಕ್ಕಾಗಿ ಬರುವಾಗ ಲೇಟ್ ಆಗುತ್ತೆ. ನಾನು ಬರುವಾಗ 7:15 ಆಗ್ಬೋದು. ಶ್ರೇಣು ಬಂದಿರ್ತಾಳೆ, ಅವನು ಬಂದಿರ್ತಾನೆ, ಇಬ್ಬರು ಬಂದಿರ್ತಾರೆ. ಆಲ್ರೆಡಿ ಕೇಕ್ ತಿಂದು ಖಾಲಿ ಮಾಡಿರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನನಗೆ ಇವತ್ತು ಬಂದು ವಿಡಿಯೋ ಮಾಡೋದಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಸೀರೆಗಳು ಯಾವುದೆಲ್ಲ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ.